ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಪಾದಯಾತ್ರೆ ಮಾಡ್ತಾ ಇದೆ. ಇಂದು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ವತಿಯಿಂದ ಪಾದಯಾತ್ರೆ ಮುಂದುವರಿಯುತ್ತೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಪಾದಯಾತ್ರೆ ಇಂದು ಕೂಡ ಮುಂದುವರಿಯುತ್ತೆ. ಜೆಡಿಎಸ್ ಮತ್ತು ಬಿಜೆಪಿಯ ಪಾದಯಾತ್ರೆ ನಿನ್ನೆಯಿಂದ ಆರಂಭ ಆಗಿದೆ. ಪಾದಯಾತ್ರೆ ನಿನ್ನೆ 7 ಕಿಲೋಮೀಟರ್ ಪಾದಯಾತ್ರೆ ಸಕ್ಸಸ್ ಕಂಡಿರತಕ್ಕಂಥದ್ದು. ಪಾದಯಾತ್ರೆಗೆ ಕುಮಾರಸ್ವಾಮಿ ಆರ್ ಅಶೋಕ್ ಅವರು ಚಾಲನೆಯನ್ನು ನೀಡಿದ್ರು. ನಿನ್ನೆ ಬೈರಮಂಗಲದಲ್ಲಿ ಪಾದಯಾತ್ರೆ ಚಾಲನೆ ನೀಡಿದ್ರು ಆರ್ ಅಶೋಕ್ ಅವರು ಮತ್ತು ಕುಮಾರಸ್ವಾಮಿ ಅವರು ಸೇರಿ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಪಾದಯಾತ್ರೆ ನಡೀತಾ ಇದೆ. ಇಂದು ಮೈತ್ರಿಯಿಂದ 13 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಇವತ್ತು ನಿನ್ನೆ 7 ಆಗಿದೆ, ಇವತ್ತು 13 ಕಿಲೋಮೀಟರ್ ಯೋಜನೆಯನ್ನು ಹಾಕೊಂಡಿದ್ದಾರೆ. ಪಾದಯಾತ್ರೆಯಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಸೊ ಅವರ ಜೊತೆ ರೈತರು ಕೂಡ ಇದ್ದಾರೆ. ವೀಕ್ಷಕರೇ, ಬಿಡದಿ ಪಾದಯಾತ್ರೆ ಮತ್ತೆ ರಾಜ್ಯದಲ್ಲಿ ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಸೇರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾವೆ. ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ. ಅವರ ಜೊತೆ ಸಾವಿರಾರು ರೈತರು ಅವರ ಸಮಸ್ಯೆಗಳನ್ನು ಎದುರಿಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಜೊತೆ ಸೇರಿಕೊಂಡು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಪಾದಯಾತ್ರೆ. ಅವರೇ ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿದ್ದಾರೆ. ನಿನ್ನೆ 1 ಗಂಟೆ 1 ಅಥವಾ 2 ಗಂಟೆ ಸುಮಾರಿಗೆ ಪಾದಯಾತ್ರೆ ಸ್ಟಾರ್ಟ್ ಆಗಿ 7 ಕಿಲೋಮೀಟರ್ ಸಾಗಿ ಒಂದು ಕಡೆ ವಿಶ್ರಾಂತಿಯನ್ನು ಪಡೆದಿದ್ದಾರೆ. ಸೊ ಅದಾದ ನಂತರ ಮತ್ತೆ ಇವತ್ತು ಕೂಡ ಅಲ್ಲಿ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಇವತ್ತು 13 ಕಿಲೋಮೀಟರ್ ಆ ಪಾದಯಾತ್ರೆ ಸಾಗುತ್ತೆ ಅಂತ ಹೇಳಿ 11ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ತಲುಪ್ತಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಪಾದಯಾತ್ರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಪಾದಯಾತ್ರೆಯಲ್ಲಿ ಅಂತ. ಎಲ್ಲ ನೋಡಿದರೂ ಅಲ್ಲಿ ಜೆಡಿಎಸ್ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಎಲ್ಲವೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ರೈತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬಲವಂತವಾಗಿ ಸ್ವಾಧೀನಪಡಿಸ್ಕೊಳ್ತಾ ಇದೆ. ಅಲ್ಲಿ ಕೃಷಿ ಭೂಮಿ ಇದೆ, ಫಲವತ್ತಾದ ಭೂಮಿ ಇದೆ. ನಮ್ಮ ಭೂಮಿಯನ್ನು ನಮಗೆ ಬಿಡಿ, ನಾವು ಕೊಡೋದಿಲ್ಲ, ನೀವು 3 ಕೋಟಿ ಕೊಟ್ಟರು ಅಷ್ಟೇ, 4 ಕೋಟಿ ಕೊಟ್ಟರು ಅಷ್ಟೇ, ಬೇಡ ನಮಗೆ ಅಂತ ಹೇಳಿ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಮುಂದೆ ಏನು ಕ್ರಮ ಕೈಗೊಳ್ಳುತ್ತೆ? ಈಗ ಕೆಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ, ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಸೊ ಇವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಲವರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ, ನೋಟಿಫಿಕೇಶನ್ ಹೊಡಿಸಲಾಗಿದೆ. ಇಷ್ಟೆಲ್ಲ ನಾವು ಸ್ವಾಧೀನಪಡಿಸ್ಕೊಳ್ತೀವಿ ಮೊದಲನೇ ಹಂತದಲ್ಲಿ ಅಂತ ಹೇಳಿ. ಸೊ ಅವೆಲ್ಲವನ್ನು ವಿರೋಧಿಸಿ ಯಾವ ರೈತರಿಗೆ ಭೂಮಿಯನ್ನು ಕೊಡೋದಕ್ಕೆ ಇಷ್ಟ ಇಲ್ವೋ ಅವರೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ ನೋಡಿ, ಕಳೆದ 516 ದಿವಸಗಳಿಂದ ಅಲ್ಲಿನ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಆಯಿತು ನಿಮ್ಮ ಕಣ್ಣ ಮುಂದೆನೇ ಇದೆ. ಏನೇನೆಲ್ಲ ಆಯಿತು? ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೋದಾಗ ಏನಾಯಿತು? ಹೇಳ್ದೆ ಕೇಳದೆ ಸರ್ವೆ ಮಾಡಕ್ಕೆ ಏನಾಯಿತು? ಅಲ್ಲಿ ಹೋದಾಗ ಏನೇನಾಯಿತು? ರೈತರು ಯಾವ ರೀತಿ ಆಕ್ರೋಶ ಹೊರ ಹಾಕಿದ್ರು? ಲಿಟ್ರಲಿ ಪೊರಕೆ ಕಲ್ಲುಗಳಿಂದ ಕೈಗೆ ಏನು ಸಿಗುತ್ತೋ ಅವೆಲ್ಲವನ್ನು ತಗೊಂಡು ಅಧಿಕಾರಿಗಳಿಗೆ ಥಳಿಸಿರುವ ಘಟನೆ ಕೂಡ ನಾವು ನೋಡಿದ್ವಿ. ಆ ರೈತರ ಮೇಲೆ FIR ಕೂಡ ಹಾಕಲಾಯಿತು ಸರ್ಕಾರದಿಂದ. ಅವರ ಭೂಮಿ ಅವರು ಉಳಿಸ್ಕೊಳ್ಬೇಕು ಅಂಥೇಳಿ ಹೋರಾಡ್ತಾ ಇದ್ದಾರೆ, ಅವರ ಮೇಲೆ FIR ಹಾಕಲಾಯಿತು. ಸೊ ಇಂತಹ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಬೈರಮಂಗಲನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆಯ ಮೂಲಕ ಸಾಗಿ ಬೆಂಗಳೂರಿನತ್ತ ಜೆಡಿಎಸ್ ಮತ್ತು ಬಿಜೆಪಿಯ ಆಕ್ರೋಶಭರಿತ ಪಾದಯಾತ್ರೆ ಬರ್ತಾ ಇದೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಿನ್ನೆ 7 ಕಿಲೋಮೀಟರ್ ಸಾಗಿದೆ ಆ ಪಾದಯಾತ್ರೆ. 7 ಕಿಲೋಮೀಟರ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಡ್ರೋನ್ ಶಾಟಲ್ಲೂ ಕೂಡ ನಾವು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಜನ ಭಾಗಿಯಾಗಿದ್ದಾರೆ. ಯಾರ್ಯಾರಿಗೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈ ಯೋಜನೆ ವಿರುದ್ಧವಾಗಿರೋರು ಭಾಗಿಯಾಗಿದ್ದಾರೆ. ನಿನ್ನೆ ಸಕ್ಸಸ್ ಆಗಿದೆ ಪಾದಯಾತ್ರೆ. 7 ಕಿಲೋಮೀಟರ್ ಯಾವುದೇ ತೊಂದರೆ ಇಲ್ಲದೆ ಸಾಕೊಂಡು ಬಂದಿದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಂಪೂರ್ಣ ನ್ಯೂಸ್ ಒಟ್ಟಿಗೆ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು ಅವರು
ನೋಡಿ, ಸರ್ಕಾರಕ್ಕೆ ರೈತರ ಬಗ್ಗೆ ಚಿಂತೆ ಇಲ್ಲ, ರೈತರ ಭೂಮಿ ಬಗ್ಗೆ ಚಿಂತೆ ಇಲ್ಲ, ಬರೀ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದೆ, ಮತ್ತೊಂದು ಮಾಡೋದಕ್ಕೆ ಹೊರಟಿದೆ. ಅವ್ರಿಗೆ ರೈತರ ಅಭಿವೃದ್ಧಿ ಅಥವಾ ಮತ್ತೊಂದು ಬಗ್ಗೆ ಗೊತ್ತಿಲ್ಲ, ರೈತರಿಗೆ ಉತ್ತೇಜನ ಕೊಡೋದು ಗೊತ್ತಿಲ್ಲ, ಅವರ ಭೂಮಿಯನ್ನು ಕಬಳಿಸುವ ಕೆಲಸ ಮಾಡ್ತಾ ಇದೆ. ಹಾಗಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಸೊ ವೀಕ್ಷಕರೇ, ಪಾದಯಾತ್ರೆ ನಡೀತಾ ಇದೆ. 11ನೇ ತಾರೀಕು ಬೆಂಗಳೂರಿಗೆ ಬಂದು ತಲುಪುತ್ತೆ. ಅದಾದ ನಂತರ JDS ಮತ್ತು BJP ಸೇರಿ ಇಲ್ಲಿ ವಿಧಾನಸೌಧ ಚಲೋ ಅನ್ನ ಹಮ್ಮಿಕೊಂಡಿದ್ದಾರೆ. ಸೊ ಮುಂದೆ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ಹೇಳ್ತಾ ಇದೆ ಇಷ್ಟ ಇಲ್ಲ ಅಂದರೆ ಕೊಡಬೇಡಿ ಅಂತ ಹೇಳಿ, ಬಟ್ ಎಲ್ಲೋ ಒಂದು ಕಡೆ ಬಹಳ ಜನಕ್ಕೆ ಇಷ್ಟ ಇಲ್ಲ. ಸಮಿತಿ ರಚನೆ ಮಾಡಿದೆ, ಆ ಸಮಿತಿ ವರದಿ ಬರಬೇಕು, ವರದಿ ಬರೋವರೆಗೂ ಕಾಯಬೇಕು, ಇವೆಲ್ಲ ಇದ್ದಾವೆ. ಸೊ ಅದರ ಮಧ್ಯೆ JDS ಮೊದಲೇ ಒಂದು ದಿನಾಂಕವನ್ನು ಘೋಷಣೆ ಮಾಡಿತ್ತು ಪಾದಯಾತ್ರೆಗೆ. ಆ ದಿನಾಂಕವನ್ನು ಕೆಲವು ಕಾರಣಕ್ಕೆ ಮುಂದೆ ಹಾಕಲಾಗಿತ್ತು. ಅವರ ಕುಮಾರಸ್ವಾಮಿಯವರ ಕುಟುಂಬದಲ್ಲಿ ಅವರ ತಾಯಿಯವರು ನಿಧನವನ್ನು ಹೊಂದಿದ್ರು. ಸೊ ಆ ಕಾರಣಕ್ಕೆ ಮುಂದೆ ಹಾಕಲಾಗಿತ್ತು. ಇವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಡೇಟನ್ನು ಘೋಷಣೆ ಮಾಡಿ ಅದೇ ಡೇಟಿನಂತೆ ಪಾದಯಾತ್ರೆ ನಡೀತಾ ಇದೆ. ನಿನ್ನೆ ಸ್ಟಾರ್ಟ್ ಆಗಿದೆ ಪಾದಯಾತ್ರೆ. ನಿನ್ನೆಯಿಂದ ಭೈರಮಂಗಲನಿಂದ ಸ್ಟಾರ್ಟ್ ಆಗಿದೆ ಪಾದಯಾತ್ರೆ. 9, 10, 11ನೇ ತಾರೀಕು 3 ದಿನಗಳ ಕಾಲ JDS ಮತ್ತು BJP ಸೇರಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ ಭೈರಮಂಗಲದಿಂದ. ನಿನ್ನೆ 7 ಕಿಲೋಮೀಟರ್ ಸಾಗಿ ಬಂದಿದೆ. 7 ಕಿಲೋಮೀಟರ್ ಯಾವುದೇ ತೊಂದರೆ ಇಲ್ಲದೆ, ಸಮಸ್ಯೆ ಇಲ್ಲದೆ 7 ಕಿಲೋಮೀಟರ್ ಸಾಗಿದೆ. ಇಂದು ಕೂಡ 13 ಕಿಲೋಮೀಟರ್ ಸಾಗುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ವೀಕ್ಷಕರೇ, ಇವಾಗ ಈ ಒಂದು ಪಾದಯಾತ್ರೆಗೆ ಸರ್ಕಾರ ಮುಂದೆ ತೆಗೆದುಕೊಳ್ಳುವ ನಿಲುವೇನು, ನಿರ್ಧಾರವೇನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು